ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಹೇಗಿದ್ದೀರಿ ಎಲ್ಲ? ಐ ಹೋಪ್ ಎಲ್ಲರೂ ಖುಷಿಯಾಗಿದ್ದೀರಿ ಅಂತ ಎಣಿಸಿದ್ದೇನೆ. ಇಂದಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಯಾವ ರೀತಿಯಾಗಿ ಗೊಬ್ಬರವನ್ನು ಮತ್ತು ಯಾವ ಗೊಬ್ಬರವನ್ನು ಯೂಸ್ ಮಾಡ್ಬೋದು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಹಾಗೂ ನಾನು ಯೂಸ್ ಮಾಡುವಂತಹ ಗೊಬ್ಬರ ಇದಾಗಿದೆ. ಇದರೊಂದಿಗೆ ನೀವು ಕಮೆಂಟ್ಸಲ್ಲಿ ಕೇಳಿದ ಕೆಲವೊಂದು ಕ್ವೆಶನ್ಸ್ಗಳಿಗೆ ಉತ್ತರವನ್ನು ಕೊಡ್ತೇನೆ. ಇದು ನನಗೆ ಇವತ್ತು ಸಿಕ್ಕಿದ ಮಲ್ಲಿಗೆಯಾಗಿದೆ. ನನ್ನ ಚಾನಲನ್ನು ನೋಡ್ತಾ ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ಈ ಮೂಲಕ ಧನ್ಯವಾದವನ್ನು ಹೇಳ್ತೇನೆ. ಅದರೊಂದಿಗೆ ಈ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಎಂದು ಆಶಿಸುತ್ತೇನೆ. ಕೆಲವೊಂದು ಕ್ವೆಶನ್ಸ್ಗೆ ಮೊದಲಿಗೆ ಆನ್ಸರ್ ಮಾಡ್ತೇನೆ ನಾನು. ಖೈರುನ್ನಿಸಾ ಎಂಬುವರು ಕಮೆಂಟ್ ಮಾಡಿದ್ದಾರೆ, ನಿಮ್ಮ ಮಲ್ಲಿಗೆ ತೋಟ ಸೂಪರ್ ಮ್ಯಾಮ್. ನಾನು ಕೂಡ 15 ಗಿಡದಿಂದ ನಾನೇ ಗಿಡ ರೆಡಿ ಮಾಡಿ ಈಗ 70 ಗಿಡ ಮಾಡ್ತಿದ್ದೇನೆ. ತುಂಬ ಖುಷಿ ಆಗುತ್ತೆ. ಈಗ ನನಗೆ 3 ಚೆಂಡು ಹೂವಿಂದ 300ವರೆಗೆ ಹೂ ಆಗ್ತಾ ಇದೆ. ನಿಮ್ಮ ವಿಡಿಯೋ ಎಲ್ಲ ನೋಡ್ತೀನಿ. ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಖೈರುನ್ನಿಸಾ ಅವರೇ. ನೀವು ಈ ರೀತಿ ಸಪೋರ್ಟ್ ಮಾಡ್ತಾ ಇದ್ದ ಕಾರಣವೇ ನಾನು ಈಗ ಹೆಚ್ಚಿನ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇದೆ. ನಿಮ್ಮಂಥವರ ಸಪೋರ್ಟ್ ನಮಗೆ ತುಂಬ ಅಗತ್ಯ ಕೂಡ. ಹಾಗೆ ನೀವು ಕೂಡ ಮಲ್ಲಿಗೆ ನೆಟ್ಟಿದ್ದೀರಿ, ಅದರಿಂದ 15 ಗಿಡದಿಂದ 70 ಗಿಡ ಮಾಡಿದ್ದೇನೆ ಅಂತ ಹೇಳಿದ್ದೀರಿ. ಇದೇನು ತಮಾಷೆ ವಿಷಯ ಏನಲ್ಲ. ತುಂಬ ಸಂತೋಷವಾಯಿತು. ವೆರಿ ವೆಲ್ ಡನ್ ಅಂತ ಹೇಳ್ಬೋದು. ಬೇರೆಯವ್ರಿಗೆ ಏನು ನನ್ನ ವಿಡಿಯೋದಿಂದ ಸಿಗ್ತದೆ ಅಂತ ಗೊತ್ತಿಲ್ಲ, ಬಟ್ ಮೋಟಿವೇಶನ್ ಒಂದು ಸಿಕ್ಕಿದರೆ ಒಂದು 4 ಜನರು ಇದನ್ನು ನೋಡಿ ನಾವು ಕೂಡ ಮಾಡ್ಬೋದು ಅಂತ ನಾವು ಮಾಡಿದರೆ ನನಗೆ ಅಷ್ಟೇ ಸಾಕು. ಅದೇ ತುಂಬ ಖುಷಿಯ ವಿಷಯ ನನಗೆ. ಇನ್ನೂ ಹೆಚ್ಚಿನ ಗಿಡಗಳನ್ನು ಮಾಡಿ ಹೆಚ್ಚಿನ ಹೂವನ್ನು ಪಡೆಯಿರಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಿಶಾರ ಎಂಬುವರು ಕಮೆಂಟ್ ಮಾಡಿದ್ದಾರೆ, ಜಾಸ್ತಿ ಟೈಮಲ್ಲಿ ಮಲ್ಲಿಗೆ ಆಗಲು ಏನು ಮಾಡಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ಜಾಸ್ತಿ ಟೈಮಲ್ಲಿ ಮಲ್ಲಿಗೆ ಆಗಬೇಕಂದ್ರೆ ನೀವು ವರ್ಷ ಪೂರ್ತಿ ಮಲ್ಲಿಗೆ ಆಗಬೇಕು ಅಂತ ಕ್ವಶನ್ ಆಗಿದೆ. ಅಂದರೆ ನೀವು ವರ್ಷ ಪೂರ್ತಿ ಮಲ್ಲಿಗೆಯನ್ನು ಪಡ್ಕೋಬೇಕಂದ್ರೆ ನಾನು ಪ್ರತಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ಗಿಡಕ್ಕೆ ಯಾವ ರೀತಿ ಆರೈಕೆ ಮಾಡಬೇಕು ಮತ್ತು ಯಾವ ರೀತಿ ಸ್ಪ್ರೇ ಕೊಡಬೇಕು, ಎಷ್ಟು ಗೊಬ್ಬರ ಕೊಡಬೇಕು ಮತ್ತು ಯಾವ ಗೊಬ್ಬರವನ್ನು ಕೊಡಬೇಕು, ಅದರ ಕ್ವಾಂಟಿಟಿ ಹೇಗೆ, ಇದೆಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ನನ್ನ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದನ್ನು ನೋಡಿ ಅದನ್ನು ಸರಿಯಾಗಿ ಫಾಲೋ ಮಾಡಿ ಶೋರ್ ಆಗಿ ನಿಮಗೆ ಅದರಿಂದ ಒಳ್ಳೆಯ ರಿಸಲ್ಟ್ ಬರ್ತದೆ. ಗಿಡಕ್ಕೆ ಗೊಬ್ಬರ ಹಾಕೋದು. ಈ ತೋಟ ನೋಡಿ, ಇದು ಮನೆಯ ಹೊರಗಡೆ ಇರುವಂತಹ ತೋಟ. ಈ ತೋಟಕ್ಕೆ ಗೊಬ್ಬರ ಹಾಕೋದನ್ನು ಈಗ ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತೇನೆ ನೋಡಿ. ಮೊದಲಿಗೆ ಯಾವಾಗಲೂ ಗೊಬ್ಬರ ಹಾಕುವ ಮೊದಲು ಅದರಲ್ಲಿರುವಂತಹ ಕಸಕಡ್ಡಿಗಳನ್ನು ತೆಗಿಬೇಕು. ಈ ರೀತಿಯಾಗಿ ಕಸ ತೆಗಿಬೇಕು. ಆ ನಂತರ ಸ್ವಲ್ಪ ಇಂತಹ ಟೂಲ್ಸ್ಗಳ ಸಹಾಯದಿಂದ ಇದನ್ನು ಮಣ್ಣನ್ನು ಸಡಿಲ ಮಾಡಬೇಕು. ಗಟ್ಟಿ ಏನಿಲ್ಲ ಮಣ್ಣು, ಅದು ಸ್ವಲ್ಪ ನಾವು ಸಡಿಲ ಮಾಡಬೇಕಾಗ್ತದೆ. ಇದು ನೋಡಿ, ಅಲ್ಲೇ ಊರಿಟ್ಟಿದ್ದು ಅಲ್ಲೇ ಚಿಗುರು ಬಂದಿದೆ ನೋಡಿ. ಕಟ್ಟಾದ ಒಂದು ಕಡ್ಡಿಯನ್ನು ಅಲ್ಲಿ ಹೂತಿಟ್ಟದ್ದು, ಅಲ್ಲೇ ಚಿಗುರು ಬಂದಿದೆ ನೋಡಿ. ನಿಮಗೆ ಸುತ್ತ ಈಗ ನೋಡ್ಬೋದು ಎಷ್ಟು ಬೇರುಗಳು ಬಂದಿದೆ ನೋಡಿ. ಇದು ಸಣ್ಣ ಸಣ್ಣ ಬೇರುಗಳು, ಸ್ವಲ್ಪ ಕಟ್ಟಾದೇನು ಪ್ರಾಬ್ಲಮ್ ಇಲ್ಲ. ತಾಯಿ ಬೇರಿಗೆ ಪೆಟ್ಟಾಗಬಾರ್ದು ನಾವು ಯಾವಾಗಲೂ ಮಾಡುವಾಗ. ಸ್ವಲ್ಪ ಹೆಚ್ಚು ಏನು ಮಾಡಬೇಕು ಅಂತಿಲ್ಲ, ಮಳೆಗಾಲ ಆದ ಕಾರಣ. ಇಲ್ಲದೆ ನಾನು ಯಾವಾಗಲೂ ಅರ್ಧ ಮಣ್ಣು ತೆಗೆದು ಹಾಕ್ತೇನೆ. ಈಗ ನಾವು ಇದನ್ನು ಸ್ವಲ್ಪ ಮೇಲೆ ಹಾಕ್ತೇನೆ, ಯಾಕೆಂದರೆ ಒಂದು ಮಳೆ ಬಂದರೆ ಫುಲ್ಲು ನೀರು ಇಳಿದು ಆವಿಯಾಗಿ ಹೋಗ್ತದೆ. ಅಂದರೆ ನಾವು ಹಾಕಿದ ಗೊಬ್ಬರ ಎಲ್ಲ ನೀರು ಅದರಲ್ಲಿ ಹೋಗ್ತದೆ. ಅದಕ್ಕೋಸ್ಕರ ನಾನು ಈ ಸಲ ಮಣ್ಣು ತೆಗೆಯುವುದಿಲ್ಲ, ಸ್ವಲ್ಪ ಹೊಂಡ ಮಾಡ್ತೇನೆ. ಈಗ ಮಿಡ್ನಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ತೆಗೆದು ಮಣ್ಣನ್ನು ಸೈಡಿಗೆ ಹಾಕಿ ಇಲ್ಲೇ ಮಾಡ್ತಿದ್ದೇನೆ ನೋಡಿ. ಮೊದಲಿಗೆ ನೋಡಿ, ಸುಫಾಲ ಅಂದರೆ ಇದು ಸುಫಾಲ ಅಂತ, ಇದನ್ನು ಹಾಕಬೇಕು. ಆ ನಂತರ ಇದು ಅನ್ನಪೂರ್ಣ ಮೆನ್ಯೂರು. ನಾನು ಇದೆರಡನ್ನೇ ಹಾಕೋದು ಮಳೆಗಾಲದಲ್ಲಿ, ಸುಫಾಲ ಮತ್ತು ಅನ್ನಪೂರ್ಣ
ಮೆನ್ಯೂರ್ ನೋಡಿ, ಇದು ಅನ್ನಪೂರ್ಣ ಬಯೋ ಎನ್ರಿಚ್ಡ್ ಆರ್ಗ್ಯಾನಿಕ್ ಮೆನ್ಯೂರ್. ನೋಡಿ, ಆರ್ಗ್ಯಾನಿಕ್ ಮೆನ್ಯೂರ್ ಇದು ಏನಾಗುವುದಿಲ್ಲ ಗಿಡಕ್ಕೆ. ಈ ಮೆನ್ಯೂರ್ ಹಾಕ್ಬೋದು. ನೋಡಿ, ಈ ರೀತಿಯಾಗಿದೆ. ಇದು ಗಿಡಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಯಾವುದೇ ಕಾರಣಕ್ಕೂ ಹರಳಿಂಡಿ ಅಥವಾ ಹಟ್ಟಿಗೊಬ್ಬರ ಇಂಥದ್ದೆಲ್ಲ ಹಿಂಡಿ ಟೈಪ್ ಇದು ಯಾವುದು ಹಾಕಬೇಡಿ. ಇದೆರಡನ್ನು ಯೂಸ್ ಮಾಡ್ಬೋದು ಮಳೆಗಾಲದಲ್ಲಿ. ನಾನು ಮೊದಲಿಗೆ ಸ್ವಲ್ಪ ಪ್ರಮಾಣದಲ್ಲಿ, ಇದು ಗಿಡ ಸಣ್ಣದಲ್ವ, ಅಂದರೆ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸುಫಲ ಹಾಕ್ತಾ ಇದ್ದೇನೆ. ಅದು ಕೂಡ ನೋಡಿ ಎಷ್ಟು ದೂರದಲ್ಲಿ ಹಾಕ್ತಿದ್ದೇನೆ ನೋಡಿ. ಗಿಡದ ಹತ್ತಿರ ಹಾಕಬಾರ್ದು, ಅದರ ಬುಡದಿಂದ ದೂರ ಹಾಕಬೇಕು. ಎಷ್ಟು ದೂರ ಹಾಕ್ತೀರ ಅಷ್ಟು ದೂರ. ಈ ರೀತಿಯಾಗಿ ಹಾಕಿ ಅದರ ಮೇಲೆ ಈ ಅನ್ನಪೂರ್ಣ ಗೊಬ್ಬರವನ್ನು ಹಾಕ್ತಿದ್ದೀವಿ. 2 ಹಿಂಡಿಯಷ್ಟು ಅನ್ನಪೂರ್ಣ ಗೊಬ್ಬರ ಹಾಕಿ ಹಾಗೆ ಬಿಡಬಾರ್ದು. ಸ್ವಲ್ಪ ಮಣ್ಣು ಸೈಡ್ಗೆ ಹಾಕಿದ ಮಣ್ಣನ್ನು ಅಲ್ಲಿ ಹೀಗೆ ಮುಚ್ಚಿಬಿಡಬೇಕಷ್ಟೇ. ಈ ರೀತಿಯಾಗಿ ಮುಚ್ಚಿಬಿಡಬೇಕು. ನಾನು ಆಗಲೇ ಹೇಳಿದೆ, ನಾನು ತುಂಬ ಇಲ್ಲದೆ ಇದರ ಸ್ವಲ್ಪ ಮಣ್ಣು ತೆಗೆದು ಆಮೇಲೆ ಮಣ್ಣನ್ನು ಅದರ ಮೇಲೆ ಹಾಕ್ತೇನೆ ಅಂತ. ಆದರೆ ಈ ಸಲ ಹಾಗೆ ಮಾಡ್ತಾ ಇಲ್ಲ ನಾನು. ಡೈರೆಕ್ಟ್ ಸ್ವಲ್ಪ, ಯಾಕೆಂದರೆ ಅದು ಮೇಲೆ ಸ್ವಲ್ಪ ಉಳಿಲಿ ಅಂತ. ಅಡಿಗೆ ಹೋದರೆ ಬೇಗನೆ ನೀರು ಬಿದ್ದು ಹಾಳಾಗಿ, ಅಂದರೆ ನೀರೊಟ್ಟಿಗೆ ಅದು ಕೂಡ ಹೋಗ್ತದೆ, ಅದರ ಅಂಶ ಕೂಡ. ಅದಕ್ಕೋಸ್ಕರ ಮಳೆಗಾಲದಲ್ಲಿ ಮಾತ್ರ ಈ ರೀತಿ ಮಾಡ್ತೇನೆ. ಇಲ್ಲದ್ರೆ ನಾನು ಅರ್ಧ ಮಣ್ಣನ್ನು ತೆಗೆದೇ ಹಾಕೋದು. ಇದೇ ರೀತಿಯಾಗಿ ಪ್ರತಿ ಗಿಡಕ್ಕೂ ಹಾಕ್ತಾ ಬರಬೇಕು. ನೋಡಿ, ಈ ಗಿಡ ನೋಡಿ, ಇದರ ಸುತ್ತ ಇಷ್ಟು ಕಸ ಇದೆ ನೋಡಿ. ಅದನ್ನು ತೆಗಿಬೇಕು. ಅದನ್ನು ಫಸ್ಟಿಗೆ ನಾವು ಕ್ಲೀನ್ ಮಾಡಬೇಕು. ಆಮೇಲೆ ಬುಡವನ್ನು ಸಡಿಲ ಮಾಡಬೇಕು. ಈ ರೀತಿಯಾಗಿ ಬುಡವನ್ನು ಸಡಿಲ ಮಾಡಿ ಆಮೇಲೆ ನಾವು ಗೊಬ್ಬರವನ್ನು ಹಾಕಬೇಕು. ಸ್ವಲ್ಪ ಈ ರೀತಿ ಮಾಡಿದರೆ ಸಾಕು. ಇಷ್ಟು ಬೇರು ಬರ್ತದೆ ನೋಡಿ. ಇಷ್ಟು ಸಣ್ಣ ಗಿಡದಲ್ಲಿ ಬೇರುಗಳಿವೆ ಇಷ್ಟು. ಈಗ ಸ್ವಲ್ಪ ನಾನು ಅಂದಾಜಲ್ಲಿ ಹಾಕ್ತಾ ಇದ್ದೇನೆ. ನನಗೆ ಹಾಕಿ ಅಭ್ಯಾಸ ಇದ್ದು. ನೀವು ಒಂದು ಸ್ಪೂನಲ್ಲಿ, ಸಣ್ಣ ಗಿಡ ಆದರೆ ಅರ್ಧ ಸ್ಪೂನ್ ಹಾಕಿ, ತುಂಬ ಸಣ್ಣ ಗಿಡಕ್ಕೆ ಹಾಕಬೇಡಿ. ಒಂದು 7-8 ತಿಂಗಳಾದಂತಹ ಗಿಡಕ್ಕೆ ಹಾಕಿದರೆ ಪರವಾಗಿಲ್ಲ. ಅದರ ಮೇಲೆ ಅನ್ನಪೂರ್ಣ ಗೊಬ್ಬರವನ್ನು ಹಾಕಬೇಕು. ಈ ರೀತಿಯಾಗಿ ಹಾಕಬೇಕು. ಆಮೇಲೆ ಮಣ್ಣನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಹಾಗೆ ಬಿಟ್ಟು ಬಿಡಬಾರ್ದು. ಈ ರೀತಿಯಾಗಿ ಮಣ್ಣು ಮುಚ್ಚಬೇಕಲ್ಲಿ. ಗೊಬ್ಬರವನ್ನು ಬೇಕಾದರೆ ನೀವು ಗಿಡದ ಬುಡಕ್ಕೆ ಸಹ ಹಾಕ್ಬೋದು. ಆದರೆ ಸುಫಲವನ್ನು ಮಾತ್ರ ಗಿಡದ ಸುತ್ತ ಸ್ವಲ್ಪ ದೂರದಲ್ಲಿ ಹಾಕಬೇಕು. ಇದು ಗ್ರೋ ಬ್ಯಾಗಲ್ಲಿ ನೆಟ್ಟಂತಹ ಗಿಡ. ಇದರೊಟ್ಟಿಗೆ ಒಂದು ಗ್ರೋ ಬ್ಯಾಗ್ ಕೂಡ ಉಂಟು. 2-3 ಗ್ರೋ ಬ್ಯಾಗ್ ಇದೆ ಇಲ್ಲಿ. ಒಂದು ಮಳೆ ಬಂದಿದೆ, ಆದ ಕಾರಣ ಎಲ್ಲ ಒದ್ದೆ ಉಂಟು. ಬೆಳಗ್ಗೆ ಸ್ವಲ್ಪ ಮಳೆ ಇತ್ತು, ಈಗ ಮಳೆ ಇಲ್ಲ. ಸ್ವಲ್ಪ ಅದಕ್ಕೆ ಹಾಕುವ ಅಂತ ಬಂದೆ.
ದೂರದಲ್ಲೇ ಹಾಕಬೇಕು ಹೀಗೆ. ಆಮೇಲೆ ಅನ್ನಪೂರ್ಣ ಮೆನ್ಯೂನ ಹಾಕೋದು ಅದರ ಮೇಲೆ. ಆಮೇಲೆ ಇದನ್ನು ಸ್ವಲ್ಪ ಮುಚ್ಚಬೇಕಲ್ಲಿ. ಇಷ್ಟು ಮಾಡಿದರೆ ಸಾಕಾಗ್ತದೆ. ದೀಕ್ಷಿತ್ ಪೂಜಾರಿ ಎಂಬ ಅಕೌಂಟಿಂದ ಒಂದು ಮೆಸೇಜ್ ಬಂದಿದೆ. ನಮ್ಮದು ಒಂದು ಗಿಡದ್ದು ಎಲ್ಲ ಎಲೆ ಉದುರಿ ಹೋಗಿ ಇವಾಗ ಗೆಲ್ಲು ಸಾಯೋ ಥರ ಕಾಣ್ತಾ ಇದೆ, ಇನ್ನೊಂದು ಗಿಡದ್ದು ಕೂಡ ಎಲೆ ಉದುರಿ ಹೋಗ್ತಾ ಇದೆ ಅಂತ ಕಮೆಂಟ್ ಮಾಡಿದ್ದೀರಿ. ಸೊ ಇದು ಗೆಲ್ಲು ಸಾಯೋದು ಅಥವಾ ಎಲೆ ಉದುರಿ ಹೋಗೋದು ಇದು ಮಳೆಗಾಲದಲ್ಲಿ ಸಹಜ. ಆದರೆ ಈಗ ಮಳೆಗಾಲ ಶುರುವಾಗಿದೆ ಅಷ್ಟೇ, ಈಗಲೇ ಇಂತಹ ಪ್ರಾಬ್ಲಮ್ ಬಂದರೆ ತುಂಬಾ ಕಷ್ಟ. ಯಾಕೆಂದರೆ ನೀವು ಮೊದಲು ಇದಕ್ಕೆ ಗಿಡಕ್ಕೆ ಏನನ್ನು ಕೊಟ್ಟಿರ್ತೀರಿ ನೋಡಿ, ಅದು ಫಸ್ಟಲ್ಲೇ ನಿಮಗೆ ಈಗಲೇ ಕಾಣ್ತಾ ಉಂಟು ಆ ರಿಸಲ್ಟ್ ಏನು ಅಂತ. ಅಂದರೆ ಯಾವ ರೀತಿ ಗೊಬ್ಬರ ಹಾಕಿದ್ದೀರಿ, ಅದಕ್ಕೆ ಸರಿಯಾದ ಮೆಡಿಸಿನ್ ಕೊಟ್ಟಿದ್ದೀರಿ, ಇದೆಲ್ಲವೂ ಕೂಡ ಅದಕ್ಕೆ ಕೌಂಟ್ ಆಗ್ತದೆ ನೋಡಿ. ನನ್ನದೊಂದು ಸಜೆಷನ್, ನೀವು ಇದಕ್ಕೆ ತುಂಬ ಟೆನ್ಷನ್ ಮಾಡುವ ಏನು ಅವಶ್ಯಕತೆ ಇಲ್ಲ. ಮಳೆಗಾಲದಲ್ಲಿ ಇದು ಸಹಜ. ಆದರೆ ನೀವು ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಸ್ಥಳಾವಕಾಶ ಇದ್ದರೆ ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಟ್ಟು ಗಿಡವನ್ನು ಸ್ವಲ್ಪ ಟ್ರಿಮ್ ಮಾಡಿ ಅದನ್ನು ಮಳೆ ನೀರು ಬೀಳದ ಕಡೆ ತೆಗೆದಿಡಿ. ತಾಸಿದ ಅಲಂಕಾರ ಎಂಬುವರು ಕಮೆಂಟ್ ಮಾಡಿದ್ದಾರೆ, ನೀವು ಮಲ್ಲಿಗೆ ಗಿಡ ಸೇಲ್ ಮಾಡ್ತೀರಾ, ರೇಟ್ ಎಷ್ಟು ಮ್ಯಾಮ್ ಅಂತ ಕೇಳಿದ್ದೀರಿ. ನೋಡಿ ಮೇಡಮ್, ನಾನು ಇದರ ತನಕ ಮಲ್ಲಿಗೆ ಗಿಡ ಮಾಡಿದ್ದೇನೆ, ಆದರೆ ಯಾರಿಗೂ ಮಾರಾಟ ಅಂತ ಮಾಡಲಿಲ್ಲ. ಹೀಗೆ ಕೊಟ್ಟಿರ್ಬೋದು, ಆದರೆ ಮಾರಾಟ ನಾನು ಇದರ ತನಕ ಮಾಡಲಿಲ್ಲ. ಫ್ಯೂಚರಲ್ಲಿ ನಾನು ಮಾಡೋ ಪ್ಲ್ಯಾನ್ ಇದೆ. ಆವಾಗ ಖಂಡಿತವಾಗಿಯೂ ನಾನು ನನ್ನ ಯೂಟ್ಯೂಬಲ್ಲಿ ಶೇರ್ ಮಾಡ್ತೇನೆ, ನನ್ನ ವಾಟ್ಸಪ್ಪಲ್ಲಿ ಕೂಡ ಶೇರ್ ಮಾಡ್ತೇನೆ. ಗಿಡ ಸೇಲ್ಗೆ ಇರುವಾಗ, ಅಂದರೆ ಪ್ರೆಸೆಂಟಾಗಿ ನಾನು ಗಿಡ ಮಾಡ್ತಾ ಇದ್ದೇನೆ, ಅದು ನನಗೋಸ್ಕರ. ಹಾಗೆ ಸೇಲ್ ಮಾಡೋದಾದರೆ ಖಂಡಿತವಾಗಿಯೂ ನಾನು ಇದರಲ್ಲಿ ಇನ್ಫಾರ್ಮೇಷನ್ ಕೊಡ್ತೇನೆ. ಶಹಿಲಾ ಸಿಫಾ ಎಂಬುವರು ಕಮೆಂಟ್ ಮಾಡಿದ್ದೀರಿ, ನನ್ನ 1 ತಿಂಗಳ ಗಿಡ ಎಲ್ಲೋ ಆಗಿದೆ, ಯಾಕೆ ಹೀಗೆ ಅಂತ ಕೇಳಿದ್ದೀರಿ. ಇದು ನಿಮ್ಮ ಒಬ್ಬರ ಪ್ರಶ್ನೆ ಅಲ್ಲ, ನನಗೆ ಆಲ್ಮೋಸ್ಟ್ ಕಮೆಂಟಲ್ಲಿ ಇದು ಬಂದಂತಹ ಕ್ವೆಶನ್. ನಾನು ಅಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಆದರೂ ಇಲ್ಲಿ ಹೇಳ್ತಾ ಇದ್ದೇನೆ ನೋಡಿ. ನೀವು ಮಲ್ಲಿಗೆ ಗಿಡ ನೆಡುವಾಗ, ಅಂದರೆ ಸಣ್ಣ ಸಸಿಯನ್ನು ತಂದು ನೆಡುವಾಗ, ನೀವು ಎಲ್ಲಿಂದ ತೀರಿ ಗೊತ್ತಿಲ್ಲ, ಬಟ್ ಅಲ್ಲಿ ಆ ನರ್ಸರಿಯಿಂದ ತೊಗೊಂಡು ಬಂದಿದ್ದರೆ ಅದನ್ನು ಸ್ವಲ್ಪ ಬಿಡಿಸಿ ನಡಿ. ಮತ್ತು ನೀವು ಆ ನಡುವಾಗ ಯಾವ ಮಣ್ಣು ಯೂಸ್ ಮಾಡ್ತೀರಿ ಅಂತ ನೋಡ್ಕೊಳ್ಳಿ. ನೋಡಿ, ಆ ಮಿಕ್ಸ್ ಮಣ್ಣನ್ನು ಸ್ವಲ್ಪ ಯೂಸ್ ಮಾಡಿ. ಈ ಮಿಕ್ಸ್ ಮಣ್ಣಲ್ಲಿ ಹಾಕಿದರೆ ಏನೂ ಪ್ರಾಬ್ಲಮ್ ಬರುವುದಿಲ್ಲ. ಆದ ಕಾರಣ ಸಣ್ಣ ಸಸಿಯನ್ನು ಆದಷ್ಟು ಆ ಮಿಕ್ಸ್ ಮಣ್ಣಲ್ಲಿ ನೀವು ನಡುವ ಹಾಗೆ ನೋಡ್ಕೊಳ್ಳಿ. ಮತ್ತು ಅದಕ್ಕೆ ಹೆಚ್ಚು ನೀರನ್ನು ಕೊಡಬೇಡಿ. ಗಿಡದಲ್ಲಿ ನೀರು ಕಡಿಮೆ ಆಗಿದೆ ಅಂತ ನಿಮಗೆ ಗೊತ್ತಾಗ್ತದೆ ಸ್ವಲ್ಪ ಡ್ರೈ ಆಗುವಾಗ. ಅಂತಹ ಸಂದರ್ಭದಲ್ಲಿ ನೀರನ್ನು ಕೊಡಿ, ಅದರ ತನಕ ನೀರನ್ನು ಕೊಡಬೇಡಿ. ಮತ್ತೊಬ್ಬರು ಕಮೆಂಟ್ ಮಾಡಿದ್ದು, ಅದಕ್ಕೆ ಯಾವ ಗೊಬ್ಬರ ಹಾಕಬೇಕು, ಆದರೆ 1 ತಿಂಗಳ 2 ತಿಂಗಳ ಸಸಿಗೆ ನೀವು ಫಸ್ಟ್ ನಡುವಾಗಲೇ ಮಿಕ್ಸ್ ಮಣ್ಣು ಹಾಕಿದರೆ 2-3 ತಿಂಗಳ ತನಕ ಗೊಬ್ಬರ ಹಾಕುವ ಅವಶ್ಯಕತೆ ಇರಲ್ಲ. ಹಾಗೂ ಹಾಕಬೇಕು ಅಂತ ಇದ್ದರೆ ಅನ್ನಪೂರ್ಣ ಮೆನ್ಯೂರ್ ಅಂತಹ ಕಂಪೋಸ್ಟ್ ಗೊಬ್ಬರಗಳನ್ನು ಹಾಕಿ. ಆದರೆ ನಾನೀಗ ಹೇಳಿದೆ ಅಲ್ವಾ, ಅದು ನೀವು ಮಳೆಗಾಲದಲ್ಲಿ ಆ ಸಣ್ಣ ಸಸಿಯನ್ನು ನೀವು ಆದಷ್ಟು ಒಳಗೆ ಇಟ್ಟರೆ ಒಳ್ಳೆಯದು. ಅಂದರೆ ಮಳೆ ಬೀಳದೆ ಇರುವ ಕಡೆಯಲ್ಲಿ ಇಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅದು ಸ್ವಲ್ಪ ಜೀವ ಹಿಡಿಯುವ ತನಕ ನೀವು ಒಂದು ಬೇರೆ ಪಾಟಿಗೆ ಶಿಫ್ಟ್ ಮಾಡಿ, ನಂತರ ಅದು ಸ್ವಲ್ಪ ಜೀವ ಹಿಡಿಯುವ ತನಕ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಮಳೆ ನೀರಿಗೆ ಇಟ್ಟರೂ ಏನು ಪ್ರಾಬ್ಲಮ್ ಬರಲ್ಲ. ಸಣ್ಣ ಸಸಿಗಳಿಗೆ ಅಂತಹ ಪ್ರಾಬ್ಲಮ್ ಬರಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ದೊಡ್ಡ ಸಸಿಗಳಿಗೆ ಮಾತ್ರ ತುಂಬ ಪ್ರಾಬ್ಲಮ್ ಬರ್ತದೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಾನು ಇಷ್ಟು ವರ್ಷದಿಂದ ನೋಡ್ತಾ ಇರುವ ಹಾಗೆ ನನ್ನ ಸಣ್ಣ ಸಸಿಗಳನ್ನು ಹೊರಗಿಟ್ಟಿದ್ದೇನೆ, ಏನು ಪ್ರಾಬ್ಲಮ್ ಆಗಿಲ್ಲ ನನಗೆ. ಮತ್ತು ಹೆಚ್ಚಾಗಿ ನಾನು ಸಣ್ಣ ಸಸಿಗಳನ್ನು ಈ ಸಂದರ್ಭದಲ್ಲಿ ಹಾಕ್ತೇನೆ. ಯಾಕಂದರೆ ಯಾವುದಾದ್ರೂ ಗಿಡ ಪ್ರಾಬ್ಲಮ್ ಬಂದರೆ ಮಳೆಗಾಲದಲ್ಲಿ ಅದನ್ನು ಅದಕ್ಕೆ ರಿಪ್ಲೇಸ್ ಮಾಡಲಿಕ್ಕೆ ಅಂತ ನಾನು ಮೊದಲೇ ಮಾಡಿಡ್ತೇನೆ. ಆದ ಕಾರಣ ನನಗೆ ಇದರ ತನಕ ಇಂತಹ ಪ್ರಾಬ್ಲಮ್ಸ್ಗಳು ಬಂದಿಲ್ಲ. ಆದ ಕಾರಣ ನೀವು ಇದನ್ನು ಫಾಲೋ ಮಾಡ್ಬೋದು ಅಂತ ಹೇಳ್ತೇನೆ. ಇಷ್ಟು ಹೇಳಿ ನಾನು ಈ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ಕೇಳಿ, ನಾನು ಆದಷ್ಟು ನಿಮಗೆ ಕಮೆಂಟ್ಸಲ್ಲಿ ಉತ್ತರಿಸ್ತೇನೆ. ಅದು ಸಾಕಾಗಲಿ ಅಂತ ಸ್ವಲ್ಪ ವಿವರಣವಾಗಿ ಅದಕ್ಕೆ ಆನ್ಸರ್ ಸಿಗಲಿ ಅಂತ ಹೇಳಿ ನಾನು ವಿಡಿಯೋ ಮಾಡುವಾಗ ಕೂಡ ನಿಮಗೆ ಅದಕ್ಕೆ ಆನ್ಸರನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನಷ್ಟು ವಿಷಯದೊಂದಿಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಿಗುವ. ಟಿಲ್ ದೆನ್, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.